ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂದರೆ ಎಳ್ಳು ಬೆಲ್ಲ. ಎಳ್ಳು ಬೆಲ್ಲವನ್ನು ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಬನ್ನಿ. ಬೇಕಾಗುವ ಸಾಮಗ್ರಿಗಳು: ಒಂದು ದೊಡ್ಡ ಬೌಲ್ ಎಳ್ಳು, ಒಣ ಕೊಬ್ಬರಿ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೇನೆ, ಬೆಲ್ಲ, ಜೀರಿಗೆ, ಪೆಪ್ಪರ್ಮೆಂಟ್, ಗ್ರೌಂಡ್ ನಟ್ ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ, ಪೀನಟ್ಸ್, ಕಲ್ ಸಕ್ಕರೆ, ಹುರಿಗಡಲೆ, ಇದು ಜೀರಾ, ಪೆಪ್ಪರ್ಮೆಂಟ್. ಎಳ್ಳನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 1/4 kg ಹುರಿದು ಇಟ್ಕೊಂಡಿದ್ದೇನೆ. ಒಂದು ದೊಡ್ಡ ಬೌಲ್ಗೆ ಎಲ್ಲ ಪದಾರ್ಥಗಳನ್ನು ಕೂಡ ಮಿಕ್ಸ್ ಮಾಡಿದರೆ ಎಳ್ಳು ಬೆಲ್ಲ ರೆಡಿಯಾಗುತ್ತೆ. ಬನ್ನಿ ಮಾಡೋಣ. ಮೊದಲಿಗೆ ಫ್ರೈ ಮಾಡಿಟ್ಕೊಂಡಂತಹ ಎಳ್ಳನ್ನು ಹಾಕ್ತಾ ಇದ್ದೇನೆ. ಇದು 1/4 kg ಎಳ್ಳಿದೆ. ಈ ವಿಂಟರ್ ಸೀಸನ್ನಲ್ಲಿ ಎಳ್ಳನ್ನು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಎಳ್ಳು ಬೆಲ್ಲ ಆರೋಗ್ಯಕ್ಕೆ ತುಂಬ ಪ್ರಯೋಜನವನ್ನು ನೀಡುತ್ತೆ. ಹಂಡ್ರೆಡ್ ಗ್ರಾಮ್ಸ್ ಸಿಪ್ಪೆಯನ್ನು ತೆಗೆದಿಟ್ಕೊಂಡಂತಹ ಒಣ ಕೊಬ್ಬರಿಯನ್ನು ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೇನೆ. ಒಣ ಕೊಬ್ಬರಿದು ಸಿಪ್ಪೆಯನ್ನು ತೆಗಿಲೇಬೇಕು ಅಂತ ಏನಿಲ್ಲ, ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂದರೆ ತೆಗೆದು ಹಾಕಬೇಕು ಅಷ್ಟೇ. 100 ಗ್ರಾಮ್ಸ್ ಶೇಂಗಾ ಬೀಜವನ್ನು ಹುರಿದ್ಬಿಟ್ಟು ಸಿಪ್ಪೆಯನ್ನು ತೆಗೆದುಬಿಟ್ಟು ಹಾಕ್ತಾ ಇದ್ದೇನೆ. ಪೀನಟ್ಸ್ ಒಂದು 100 ಗ್ರಾಮ್ಸ್ ಹಾಕ್ತಾ ಇದ್ದೇನೆ. ಇದು ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ, ನಾನು ಮಾರ್ಕೆಟಿಂದ ತಂದಿದ್ದು. ಬೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಅಚ್ಚು ಬೆಲ್ಲವನ್ನು ತೆಗೆದುಕೋಬೇಕು, ಉಂಡೆ ಬೆಲ್ಲವನ್ನು ತೆಗೆದುಕೋಬಾರ್ದು. ಹುರಿಗಡಲೆ ಒಂದು ಬೌಲು 100 ಗ್ರಾಮ್ಸ್ ತೆಗೆದುಕೊಂಡಿದ್ದೇನೆ. ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿದ್ದೇನೆ ಅಷ್ಟೇ. ಎಳ್ಳು ಬೆಲ್ಲಕ್ಕೆ ಇಂತಿಷ್ಟೇ ಮೆಜರ್ಮೆಂಟಲ್ಲಿ ಹಾಕಬೇಕು ಅಂತ ಏನಿಲ್ಲ. ನಮಗೆ ಯಾವ ಪದಾರ್ಥ ಹೆಚ್ಚು ಬೇಕು ಅನಿಸುತ್ತಲ್ಲ ನಾವು ಹಾಕ್ಕೋಬೋದು. ಕಲರ್ಗೋಸ್ಕರ ಈ ಜೀರಿಗೆ, ಪೆಪ್ಪರ್ಮೆಂಟ್ಸ್ಗಳನ್ನು ಹಾಕ್ತಾ ಇದ್ದೇನೆ. ಎಳ್ಳು ಬೆಲ್ಲ ಕಲರ್ಫುಲ್ಲಾಗಿ ಕಾಣಬೇಕು ಅಂದರೆ ಇವುಗಳನ್ನು ಆ್ಯಡ್ ಮಾಡಬೇಕು. ಬೇಕಂದರೆ ಮಾಡ್ಬೋದು, ಇಲ್ಲ ಅಂದರೆ ಏನು ಬೇಡ. 50 ಗ್ರಾಮ್ ಕಲ್ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇವುಗಳನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಂಪ್ರದಾಯಿಕ ಶೈಲಿಯ ಎಳ್ಳು ಬೆಲ್ಲ ರೆಡಿಯಾಗುತ್ತೆ. ಮಕರ ಸಂಕ್ರಾಂತಿಯ ಸ್ಪೆಷಲ್ಲಾಗಿ ನಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲವನ್ನು ತಯಾರು ಮಾಡ್ತೇನೆ. ಹಿಂದೂಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿ. ಸೂರ್ಯನು ತನ್ನ ಪಥವನ್ನು ಬದಲಾಯಿಸುವ ದಿನವನ್ನು ದೇಶದಾದ್ಯಂತ ವಿವಿಧ ಹೆಸರುಗಳಿಂದ, ಆಚರಣೆಗಳಿಂದ, ವಿವಿಧ ಸಂಪ್ರದಾಯಗಳಿಂದ ಆಚರಿಸಲಾಗುತ್ತದೆ. ನಾವು ಮನೆಯಲ್ಲಿ ಎಳ್ಳು ಬೆಲ್ಲ ಮಿಶ್ರಣವನ್ನು ತಯಾರಿಸಿ ಮನೆ ಮನೆಗೆ ಹಂಚಿಬಿಟ್ಟು ಶುಭಾಶಯ ಕೋರುವ ಸಂಪ್ರದಾಯ ಇದೆ. ಅದಕ್ಕೋಸ್ಕರ ನಾನು ಉಡುಗೊರೆಗಳನ್ನು ರೆಡಿ ಮಾಡ್ತಾ ಇದ್ದೇನೆ. ನೋಡ್ಬೋದು ನೀವು, ವಿಭಿನ್ನ ಶೈಲಿಯಲ್ಲಿ ನಾನು ಈ ರೀತಿಯಾಗಿ ಉಡುಗೊರೆಗಳನ್ನು ರೆಡಿ ಮಾಡ್ತಾ ಇದ್ದೇನೆ. ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಬೌಲ್, ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಕೊಡುವ ಬದಲು ನಾವು ಈ ರೀತಿಯಾಗಿ ಪೇಪರ್ ಕಪ್ಸ್ಗಳನ್ನು ರೆಡಿ ಮಾಡಿ ವಿಭಿನ್ನವಾಗಿ ನೀಡಿದರೆ ಅವರಿಗೂ ಖುಷಿಯಾಗುತ್ತೆ, ನಮಗೂ ಕೂಡ ಖುಷಿಯಾಗುತ್ತೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂಬ ಗಾದೆ ಮಾತಿನಂತೆ ತನು ಮನ ಧನಗಳ ಸಮೃದ್ಧಿಯ ಸಂಕೇತ ಈ ಮಕರ ಸಂಕ್ರಾಂತಿ. ಧಾನ್ಯ ಲಕ್ಷ್ಮಿ ಮನೆಗೆ ಬರುವ ಸುಗ್ಗಿ ಹಬ್ಬ ಈ ಮಕರ ಸಂಕ್ರಾಂತಿ. ಸುಗ್ಗಿ ಹಬ್ಬದ ಸಂಕೇತ ಆಗಿ ಈ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತೆ. ಈ ದಿನ ಊರಿನ ಪ್ರತಿ ಬೀದಿಯಲ್ಲಿಯೂ ಸಂಭ್ರಮ ಮನೆ ಮಾಡಿರುತ್ತದೆ. ಮನೆಯಲ್ಲಿ ಎಳ್ಳು ಬೆಲ್ಲದ ಮಿಶ್ರಣವನ್ನು ತಯಾರಿಸಿ
ಸುತ್ತಲಿನ ಮನೆಗಳಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ಹಂಚಿ ಶುಭ ಕೋರಲಾಗುತ್ತದೆ. ಸಂಕ್ರಾಂತಿಯ ದಿನದಂದು ಚಳಿಗಾಲ ಮುಗಿದು ಹಗಲಿನ ಅವಧಿ ದೀರ್ಘವಾಗತೊಡಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಹಬ್ಬದಲ್ಲಿ ನದಿಗಳಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಸೂರ್ಯದೇವನನ್ನು ಆರಾಧಿಸಲಾಗುತ್ತದೆ. ಮಕರ ಸಂಕ್ರಾಂತಿಯಲ್ಲಿ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ನಮ್ಮಲ್ಲಿ ಇರುವ ಪಾಪಗಳನ್ನು ತೊಳೆಯುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ. ಹಾಗಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ಮಹಾ ಕುಂಭಮೇಳವನ್ನು ನಡೆಸಲಾಗ್ತಾ ಇದೆ. ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ ಈ 3 ನದಿಗಳ ಸಂಗಮದಲ್ಲಿ ಮಹಾ ಕುಂಭಮೇಳವನ್ನು ನಡೆಸಲಾಗ್ತಾ ಇದೆ. 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ, 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ, 12 ಪೂರ್ಣ ಕುಂಭಮೇಳಗಳ ನಂತರ 144 ವರ್ಷಗಳ ನಂತರ ಮಹಾ ಕುಂಭಮೇಳವನ್ನು ಆಚರಿಸಲಾಗುತ್ತದೆ. ಈ ಕುಂಭಮೇಳವನ್ನು 2017ರಲ್ಲಿ ಅಂತಾರಾಷ್ಟ್ರೀಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿಸಲಾಗಿದೆ. ಅಂದರೆ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ. ಇಂಥ ವಿಶೇಷ ಸಂದರ್ಭದಲ್ಲಿ ನಾವು ಕೂಡ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂದರೆ ನಾವೇ ಅದೃಷ್ಟಶಾಲಿಗಳು ಅಲ್ಲವೇ? ಈ ರೀತಿಯಾಗಿ ವಿಶೇಷ ಉಡುಗೊರೆಗಳನ್ನು ತಯಾರಿಸುವ ಮೂಲಕ ಸಂಕ್ರಾಂತಿ ಹಬ್ಬವನ್ನು ಇನ್ನೂ ಅರ್ಥಪೂರ್ಣವಾಗಿ ವಿಶೇಷವಾಗಿ ಆಚರಿಸೋಣ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ನೀಡಿ, ಲೈಕ್ ಮಾಡಿ, ಶೇರ್ ಮಾಡಿ.